RCB ಗೆಲುವಿನ ಹಿನ್ನೆಲೆಯಲ್ಲಿ ಇವತ್ತು ವಿಜಯ ಯಾತ್ರೆಗೆ ಸಂಪೂರ್ಣ ಸಿದ್ಧತೆಗಳಾಗ್ತಾ ಇರತಕ್ಕಂಥದ್ದು. ಇನ್ನೇನು ಬೆಂಗಳೂರಿಗೆ ಬಂದಿಳಿದಿರ್ತಕ್ಕಂತಹ ತಂಡ ಸೊ ಏನೋ ಅಭಿಮಾನಿಗಳ ಜೊತೆ ಸಂಭ್ರಮದಲ್ಲಿ ಕೂಡ ಭಾಗ ಆಗ್ತಾ ಇರ್ತಕ್ಕಂಥದ್ದು. ಸೊ ಈ ಒಂದು ವಿಜಯೋತ್ಸವಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರ್ತಕ್ಕಂಥದ್ದು. ಸೊ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಕಲ ಸಿದ್ಧತೆಗಳು ಕೂಡ ಆರಂಭ ಆಗ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಸಂದರ್ಭದಲ್ಲಿ ಇಲ್ಲಿ ಏನಂತಂದ್ರೆ ಕ್ರಿಕೆಟ್ ನೋಡಿ ಸಂಭ್ರಮಿಸ್ತಾ ಇದ್ದಂತಹ ಅವರ ಅಪ್ಪಟ ಅಭಿಮಾನಿಗಳು ಇವತ್ತು ಏನು ಅಂತಂದ್ರೆ 18 ವರ್ಷದ ಕನಸು ನನಸಾಗಿರ್ತಕ್ಕಂಥ ಸಂಭ್ರಮದಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಡೀ ಒಂದು ಏನಂತಂದ್ರೆ ಕ್ರೀಡಾಂಗಣ ಯಾವ ರೀತಿ ಸಿದ್ಧತೆ ಆಗ್ತಾ ಇರ್ತಕ್ಕಂಥದ್ದು ಅನ್ನುವಂಥದ್ದು. ಸೊ ಸಂಜೆ ವೇಳೆಗೆ ಈ ಒಂದು ಭಾಗದಲ್ಲಿ ಏನಿದೆಯೋ ಅಲ್ಲಿ ಸಂಪೂರ್ಣವಾಗಿ ಆಟಗಾರರು ಬರ್ತಾರೆ. ಸೊ ಅಲ್ಲಿ ಅಭಿಮಾನಿಗಳ ಸಂಭ್ರಮದ ಜೊತೆಗೆ ಅವರು ಕೂಡ ಭಾಗಿಯಾಗ್ತಾರೆ. ಸೊ ಒಂದು ಅವರ ಒಂದು ವಿಜಯದ ಒಂದು ಸೀಕ್ರೆಟ್ ಏನೋ ಅದೆಲ್ಲವನ್ನೂ ಕೂಡ ಅಭಿಮಾನಿಗಳ ಜೊತೆಗೆ ಹಂಚಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥ ಮಾಹಿತಿ ಇರ್ತಕ್ಕಂಥದ್ದು. ಸೊ ಇಡೀ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಒಳಭಾಗದಲ್ಲಿ ಸಂಜೆ ವೇಳೆಗೆ ರೆಡ್ ಆರ್ಮಿ ಇರುತ್ತೆ ಅಂತಾನೆ ಹೇಳಲಾಗ್ತದೆ. ಯಾಕಂತಂದ್ರೆ ಅಹಮದಾಬಾದ್ನಲ್ಲಿ ಪಂದ್ಯ ನಡೆಯುವಂತಹ ವೇಳೆಯಲ್ಲೇ ಕೂಡ ಸೊ ಇದು ಬೆಂಗಳೂರಿನಲ್ಲೇ ಮ್ಯಾಚ್ ನಡೀತಾ ಇರ್ತಕ್ಕಂಥದ್ದು ಅನ್ನುವಂತಹ ರೀತಿಯಲ್ಲಿ ಭಾಸವಾಗಿತ್ತು. ಇಲ್ಲಂತೂ ಅಕ್ಷರ ಸಹ ಈಗಾಗಲೇ ಏನಂತಂದ್ರೆ ಈ ಸ್ಟೇಡಿಯಂನ ಒಳಭಾಗದ ಪ್ರತಿ ಏನೋ ಒಂದು ರೋ ಇದೆಯೋ ಸೊ ಅಂದರೆ ಆಸನಗಳಿದೆಯೋ ಆ ಆಸನಗಳಲ್ಲಿ ಎಲ್ಲ ಕಡೆ ಒಂದು RCBಯ ಬಾವುಟವನ್ನು ನೆಟ್ಟಿರ್ತಕ್ಕಂಥದ್ದು. ಸೊ ಈಗಾಗಲೇ ಸಂಜೆ ವೇಳೆಗೆ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಬಂದು ಇಲ್ಲಿ ಸಂಭ್ರಮಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನಂತಂದ್ರೆ ಇವತ್ತಿನ ಒಂದು ಈ ಸ್ಟೇಡಿಯಂ ಏನಿದೆಯೋ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಕ್ರಿಕೆಟ್ ಪ್ರೇಮಿಗಳ ಕನಸು ಅಂದರೆ RCB ಗೆಲ್ಲಬೇಕು ಅನ್ನುವಂತಹ ಕನಸು 18 ವರ್ಷಗಳ ನಂತರ ನನಸಾಗಿರ್ತಕ್ಕಂಥದ್ದು. ಸೊ ಇವತ್ತು ಈ ಇಡೀ ಚಿನ್ನಸ್ವಾಮಿ ಸ್ಟೇಡಿಯಂ ಆ ಒಂದು ಸಂಭ್ರಮಕ್ಕೆ ಸಾಕ್ಷಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ವಾಲಿ ಜೊತೆ ಮಾಲ್ತೆ ಚೆಗ್ಗೇನ್, TV9 ಬೆಂಗಳೂರು.